ಸುರಪುರ ದಂಗೆ. ಬ್ರಿಟಿಷ್ ಸರ್ಕಾರವು ಸುರಪುರದ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಿತ್ತು. 1857ರಲ್ಲಿ ಪ್ರಾರಂಭದ ಹೋರಾಟದಲ್ಲಿನ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಪುಕಾರು ಕಂಡುಬಂದಿತು. ಅಂದರೆ ಈ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಿತ್ತು, ಈ ಸುರಪುರದಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಅವರು ಅವಲೋಕನೆ ಮಾಡ್ತಾ ಇದ್ರು. ಅಂದರೆ ಅವರು ಆ ಮೆಡೋಸ್ನನ್ನು ಕೂಡ ಕಳಿಸಿದ್ರು, ಮತ್ತು ಅಲ್ಲಿ ಏನೇನೆಲ್ಲ ರಾಜಕೀಯವಾಗಿ ಬೆಳವಣಿಗೆ ಆಗ್ತಿರ್ಬೋದು, ಎಲ್ಲವೂ ಕೂಡ ಆಡಳಿತ ಬೆಳವಣಿಗೆಗಳು ಎಲ್ಲವನ್ನೂ ಕೂಡ ಅವರು ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡ್ತಾ ಇದ್ರು. ಇನ್ನು 1857ನೇ ಇಸ್ವಿಯಲ್ಲಿ ಈ ನಾನಾ ಸಾಹೇಬರ ಏನು ಮಾಡ್ತಾರೆ, ಅವರು ಹೋರಾಟವನ್ನು ಏನು ಗೈದಿದ್ರು, ಅವರ ಒಂದಿಷ್ಟು ಜನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎನ್ನುವಂತಹ ಒಂದು ಗಾಳಿ ಸುದ್ದಿ ಏನೋ ಅವ್ರಿಗೆ ಕೇಳಿ ಬಂತು. ಇದರಿಂದಾಗಿ ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಾಣುವಂತಾಯಿತು. ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ಕ್ಯಾಂಪಬೆಲ್ ಎಂಬ ಅಧಿಕಾರಿಯನ್ನು ನೇಮಿಸಿತು. ಮತ್ತು ಏನು ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎನ್ನುವಂತಹ ಒಂದು ಸುದ್ದಿಯನ್ನು ಕೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಈ ವೆಂಕಟಪ್ಪ ನಾಯಕ ಅಂದರೆ ಈ ರಾಜನ ಮೇಲೆ ಅವರು ಸಂಶಯವನ್ನು ಪಡ್ತಾರೆ ಅಂತ ಹೇಳ್ಬೋದು. ಮತ್ತು ಈ ರಾಜನ ಅವಧಿಯಲ್ಲಿನ ಒಂದು ಆಡಳಿತದ ಬಗ್ಗೆ ಅವರಿಗೆ ಟೈಮ್ ಟು ಟೈಮ್ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಕ್ಯಾಂಪಬೆಲ್ ಅನ್ನುವಂತಹ ಒಬ್ಬ ತಮ್ಮ ಅಧಿಕಾರಿಯನ್ನು ಅವರು ಆಡಳಿತದ ವರದಿಯನ್ನು ಸಲ್ಲಿಸಲಿಕ್ಕೋಸ್ಕರ ಅವನನ್ನು ಅಲ್ಲಿ ನೇಮಕ ಮಾಡ್ತಾರೆ. ಮತ್ತು ಇವನು ರಾಜನು ಆಡಳಿತ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ಅಂಶವನ್ನು ವರದಿಯಲ್ಲಿ ಕಾಣಿಸಿ ಹೈದರಾಬಾದ್ನ ರೆಸಿಡೆಂಟ್ಗೆ ಸಲ್ಲಿಸಿದನು. ಮತ್ತು ಈ ಕ್ಯಾಂಪಬೆಲ್ ಅಧಿಕಾರಿ ಏನು ನೇಮಕಗೊಂಡಿರ್ತಾನಲ್ಲ, ಅವನೇನು ಮಾಡ್ತಾನೆ, ಈ ವೆಂಕಟಪ್ಪ ನಾಯಕ ಏನು ದುರ್ವ್ಯವಹಾರಗಳಲ್ಲಿ ಅವನು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅಂತ ಹೇಳಿ ಅವನು ಒಂದು ವರದಿಯನ್ನು ಮಾಡಿ ಅದನ್ನು ಹೈದರಾಬಾದ್ನ ರೆಸಿಡೆಂಟ್ಗೆ ಅವನು ಸಲ್ಲಿಸ್ತಾನೆ. ವೆಂಕಟಪ್ಪ ನಾಯಕನನ್ನು ಸಾಮಾನ್ಯವಾಗಿ ಕರ್ನಾಟಕದ ಚರಿತ್ರೆಯಲ್ಲಿ 1857ರ ಕ್ರಾಂತಿಯ ನಾಯಕನೆಂದು ಇತಿಹಾಸಕಾರರು ವರ್ಣಿಸಿದ್ದಾರೆ. ಈ ವೆಂಕಟಪ್ಪ ನಾಯಕರನ್ನು ಏನು ಒಂದಿಷ್ಟು ಜನ ಇತಿಹಾಸಕಾರರು 1857ರಲ್ಲಿ ಏನು ಕ್ರಾಂತಿ ನಡೆಯುತ್ತಲ್ಲ, ಅದರ ನಾಯಕ ವೆಂಕಟಪ್ಪ ನಾಯಕ ಅಂತ ಹೇಳಿ ಅವರು ಒಂದಿಷ್ಟು ಜನ ಇತಿಹಾಸಕಾರರು ಕೂಡ ವರ್ಣಿಸಿದ್ದಾರೆ. 1858ರಲ್ಲಿ ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಿಸಿತು. ಇನ್ನು 1858ನೇ ಇಸ್ವಿಯಲ್ಲಿ ಏನು ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಣ ಮಾಡುತ್ತೆ. ಯುದ್ಧ ಹಾಗೇನೆ ಮುಂದುವರಿಯುತ್ತೆ ಮತ್ತು ಬ್ರಿಟಿಷರು ಈ ಸುರಪುರದ ಕೋಟೆಯನ್ನು ಏನು ತಮ್ಮ ವಶಕ್ಕೆ ಅವರು ಪಡೆದುಕೊಳ್ತಾರೆ. ವೆಂಕಟಪ್ಪ ನಾಯಕನ ಅಂತ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಗೊಂದಲಗಳಿವೆ. ಅಂದರೆ ಈ ವೆಂಕಟಪ್ಪ ನಾಯಕನ ಅಂತ್ಯ ಹೆಂಗಾಯಿತು ಅನ್ನೋದು ಒಂದು ಸರಿಯಾಗಿ ಏನೂ ಸಿಕ್ಕಿಲ್ಲ. ಅವನ ಅಂತ್ಯದ ಬಗ್ಗೆ ಒಂದಿಷ್ಟು ಗೊಂದಲಗಳು ಕೂಡ ಇದ್ದಾವೆ ಅಂತ. ಇನ್ನು ಕೊಪ್ಪಳದ ವೀರಪ್ಪ. ಬ್ರಿಟಿಷ್ ವಿರೋಧಿ ಚಳವಳಿ, ಸಶಸ್ತ್ರ ಬಂಡಾಯ ಮತ್ತು ದಂಗೆಗಳಲ್ಲಿನ ಕೊಪ್ಪಳದಲ್ಲಿನ ದಂಗೆಯೂ ಸಹ ಪ್ರಮುಖವಾಗಿದೆ. ಈ ಬ್ರಿಟಿಷರ ವಿರುದ್ಧ ಎದ್ದಿದ್ದಂತಹ ಒಂದಿಷ್ಟು ಚಳವಳಿಗಳು ಆಗಿರ್ಬೋದು, ಬಂಡಾಯಗಳಾಗಿರಬಹುದು, ಅದರೆಲ್ಲದರಲ್ಲಿಯೂ ಬಂಡಾಯಗಳಲ್ಲಿ ಈ ಕೊಪ್ಪಳದ ದಂಗೆಯೂ ಕೂಡ ಏನು ಒಂದು ಪ್ರಮುಖವಾದಂತಹ ದಂಗೆ ಅಂತ ಹೇಳ್ಬೋದು. ಕೊಪ್ಪಳ ಮತ್ತು ಸನಿಹದ ಭೌಗೋಳಿಕ ಪ್ರದೇಶಗಳು ಹೈದರಾಬಾದ್ ನಿಜಾಮನ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿದ್ದರೂ ದೌರ್ಜನ್ಯ ಕಂಡುಬಂದಿತ್ತು. ಈ ಕೊಪ್ಪಳ ಮತ್ತು ಅಕ್ಕಪಕ್ಕದ ಒಂದಿಷ್ಟು ಪ್ರದೇಶಗಳು ಏನಿದ್ವಲ್ಲ, ಅವು ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿದ್ವು. ಆದರೂ ಕೂಡ ಏನಾಯಿತು, ಅವರ ಮೇಲೆ ದೌರ್ಜನ್ಯ ಆಗುವುದು ಕೂಡ ನೋಡಬಹುದಿತ್ತು ಅವರಿಗೆ, ಕೊಪ್ಪಳದಲ್ಲಿದ್ದವರಿಗೆ. ಹೀಗಾಗಿ ಕೊಪ್ಪಳದ ಕೆಲವು ಜಮೀನ್ದಾರರು ಅನಿವಾರ್ಯವಾಗಿ ಬಂಡೆದ್ದರು. ಹೀಗೆ ತಿರುಗಿ ಬಿದ್ದವರಲ್ಲಿ ವೀರಪ್ಪನು ಪ್ರಮುಖನಾದನು. ಮತ್ತು ಇದಕ್ಕೋಸ್ಕರ ಅವರ ಮೇಲೆ ದೌರ್ಜನ್ಯ ಆಗುತ್ತಲ್ಲ, ಅದಕ್ಕೋಸ್ಕರ ಏನು ಒಂದಿಷ್ಟು ಜನ ಜಮೀನ್ದಾರರು ಬಂಡು ಏಳಲೇಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ದಂಗೆ ಇರ್ತಾರೆ. ಮತ್ತು ಅಂತಹ ದಂಗೆ ಎದ್ದವರಲ್ಲಿ ವೀರಪ್ಪನು ಕೂಡ ಏನು ಒಬ್ಬ ಮುಖ್ಯನಾದಂತಹ ಒಬ್ಬ ಜಮೀನ್ದಾರ ಅಂತ ನಾವು ಇಲ್ಲಿ ಹೇಳಬಹುದು. ವೀರಪ್ಪ ಜಮೀನ್ದಾರನಾಗಿದ್ದು ಬಂಡೆದ್ದು ಕೊಪ್ಪಳ ಮತ್ತು ಸನಿಹದ ಕೋಟೆಗಳನ್ನು ತನ್ನ ಸುಪರ್ದಿಗೆ ವಹಿಸಿಕೊಂಡನು. ವೀರಪ್ಪನ ಈ ಉದ್ದೇಶದ ಮರ್ಮ ಅರಿತ ಅನೇಕ ರೈತರು ಮತ್ತು ಜಮೀನ್ದಾರರು ಆತನೊಂದಿಗೆ ಕೈ ಜೋಡಿಸಿದರು. ಮತ್ತು ವೀರಪ್ಪ ಇವರೊಬ್ಬರು ಜಮೀನ್ದಾರರಾಗಿರ್ತಾರೆ. ಮತ್ತು ಅವರು ಈ ದೌರ್ಜನ್ಯದ ವಿರುದ್ಧ ಬಂಡೇಳ್ತಾರೆ. ಮತ್ತು ಬಂಡೆದ್ದು ಅವರು ಕೊಪ್ಪಳ ಮತ್ತು ಸನಿಹದ ಕೋಟೆಗಳನ್ನು ಅವರು ತಮ್ಮ ವಶಕ್ಕೆ ಅವರು ತೆಗೆದುಕೊಳ್ತಾರೆ. ಮತ್ತು ಈ ವೀರಪ್ಪ ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ ಅವನ ಉದ್ದೇಶವನ್ನು ಅರ್ಥಕ್ಕಂತಹ ಒಂದಿಷ್ಟು ಜನ ರೈತರು ಮತ್ತು ಜಮೀನ್ದಾರರು ಏನು ಮಾಡ್ತಾರೆ, ಅವನಿಗೆ ಸಹಾಯವನ್ನು ಮಾಡ್ತಾರೆ.
ನಿಜಾಮರೊಂದಿಗೆ ಸಂಪರ್ಕವನ್ನು ಸಾಧಿಸಿದ ಬ್ರಿಟಿಷರು ವೀರಪ್ಪನ ನೇತೃತ್ವದಲ್ಲಿನ ಬಂಡಾಯವನ್ನು ಸದೆಬಡಿಯಲು ಸೈನ್ಯವನ್ನು ನಿಯೋಜಿಸಿದರು. ಈ ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿದ್ದರೂ ಕೂಡ ಅಲ್ಲಿ ಏನೋ ಅವ್ರ ಮೇಲೆ ದೌರ್ಜನ್ಯ ಆಗ್ತಿತ್ತು. ಅದಕ್ಕೋಸ್ಕರ ಇವರು ಈ ಬಂಡಾಯವನ್ನು ಅವರು ತೆಗೆದುಕೊಂಡ್ರು ಅಂತ ಹೇಳ್ಬೋದು. ಆದರೆ ಬ್ರಿಟಿಷರು ಏನು ಮಾಡ್ತಾರೆ, ನಿಜಾಮನೊಂದಿಗೆ ಅವರು ಮತ್ತೆ ಸಂಪರ್ಕವನ್ನು ಮಾಡಿ ಈ ವೀರಪ್ಪನ ನೇತೃತ್ವದಲ್ಲಿರತಕ್ಕಂತಹ ಬಂಡಾಯವನ್ನು ಅವರು ಸದೆ ಬಡಿಲೇಬೇಕು ಅಂತ ಹೇಳಿ ಅವರು ತಮ್ಮ ಒಂದು ಸೈನ್ಯವನ್ನು ಅವರು ನಿಯೋಜನೆ ಮಾಡ್ತಾರೆ. ಕಡಿಮೆ ಸೈನಿಕರ ಬೆಂಬಲವನ್ನು ಹೊಂದಿದ್ದ ವೀರಪ್ಪ ಸತತವಾಗಿ ಹೋರಾಟವನ್ನು ನಡೆಸಿ ಮರಣ ಹೊಂದಿದ್ದನು. ಈ ವೀರಪ್ಪನ ಸೈನ್ಯದಲ್ಲಿ ಅಷ್ಟು ಜನ ಇರಲಿಲ್ಲ, ಒಂದಿಷ್ಟು ಜನ ಕಡಿಮೆ ಜನ ಸೈನಿಕರಿದ್ದರು. ಮತ್ತು ಅವನು ಅಷ್ಟು ಜನ ಸೈನಿಕರನ್ನ ಹೊಂದಿದ್ದರೂ ಸಹ ಅವನು ಸತತವಾಗಿ ಹೋರಾಟವನ್ನು ಮಾಡ್ತಾನೆ ಬ್ರಿಟಿಷರ ವಿರುದ್ಧ. ಮತ್ತು ಹೋರಾಟ ಮಾಡ್ತಾನೆ ಅವನು ಮರಣವನ್ನು ಹೊಂದ್ತಾನೆ. ತರುವಾಯ ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನು ವಶಪಡಿಸಿಕೊಂಡರು. ಈ ದಂಗೆಯ ಪ್ರಭಾವ ಅಲ್ಪಾವಧಿಯಾಗಿದ್ದರೂ ಅದಕ್ಕೆ ನಾಯಕತ್ವವನ್ನು ನೀಡಿದ ವೀರಪ್ಪ ಒಬ್ಬ ಸಮರ್ಥ ಸಶಸ್ತ್ರ ಹೋರಾಟಗಾರನೇ ಆಗಿದ್ದಾನೆ. ಇನ್ನು ಹಲಗಲಿಯ ಬೇಡರ ದಂಗೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಎಂಬುದು ಒಂದು ಪುಟ್ಟ ಗ್ರಾಮ. ಈ ಬಾಗಲಕೋಟೆ ಜಿಲ್ಲೆ ಏನಿದೆಯಲ್ಲ, ಅಲ್ಲಿಯ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಎನ್ನುವಂತಹ ಒಂದು ಪುಟ್ಟ ಗ್ರಾಮ ಇತ್ತು. ಹಿಂದೆ ಇದು ಮುಧೋಳದ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತು. ಈಗ ಏನು ಈ ಹಲಗಲಿ ಗ್ರಾಮ ಇದೆಯಲ್ಲ, ಅದು ಏನು ಮುಧೋಳ ಸಂಸ್ಥಾನದ ಆಳ್ವಿಕೆಗೆ ಅದು ಒಳಪಟ್ಟಿತು. ಅಂದರೆ ಆ ಮುಧೋಳ ಸಂಸ್ಥಾನದಲ್ಲಿರತಕ್ಕಂತಹ ರಾಜರು ಅದನ್ನು ಆಳ್ವಿಕೆ ಮಾಡ್ತಾ ಇದ್ರು. 1857ರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿಗೆ ತಂದರು. ಇದನ್ನು ಹಲಗಲಿಗೂ ಸಹ ಅನ್ವಯಿಸಲಾಯಿತು. ಅಂದರೆ ಈ 1857ರ ಏನು ಬಂಡಾಯದ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಬ್ರಿಟಿಷರು ತಮ್ಮ ಅಧೀನದಲ್ಲಿ ಯಾವ್ಯಾವೆಲ್ಲ ಪ್ರದೇಶಗಳಿವೆ ಅಲ್ಲಿ ಯಾವುದೇ ಶಸ್ತ್ರಗಳ ಬಳಕೆಯನ್ನು ಕೂಡ ಮಾಡುವಂತಿಲ್ಲ ಅನ್ನುವಂತಹದೊಂದು ಕಾನೂನನ್ನು ಅವರು ಜಾರಿಗೆ ತಗೊಂಡ್ಬರ್ತಾರೆ. ಮತ್ತು ಈ ಕಾನೂನು ಏನು ಹಲಗಲಿಗೂ ಕೂಡ ಅನ್ವಯ ಆಗುತ್ತೆ. ಯಾಕಂದರೆ ಹಲಗಲಿಯು ಕೂಡ ಬ್ರಿಟಿಷರ ಅಧೀನದಲ್ಲಿತ್ತು ಅಂತ ಹೇಳ್ಬೋದು. ಹಲಗಲಿಯ ಬೇಡರು ತಲೆತಲಾಂತರಗಳಿಂದ ಬೇಟೆಯಾಡುವ ಉದ್ದೇಶಕ್ಕೆ ಮುಕ್ತವಾಗಿ ಬಳಸುತ್ತಿದ್ದ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ. ಮತ್ತು ಈ ಬೇಡರ್ ಏನಿರ್ತಾರಲ್ಲ, ಬೇಡರ್ ಅಂದರೆ ಬೇಟೆಯಾಡಿ ಅವರು ಜೀವನವನ್ನು ಮಾಡ್ತಿರ್ತಾರೆ. ಮತ್ತು ಅವ್ರಿಗೆ ಬೇಟೆಯಾಡಲಿಕ್ಕೆ ಶಸ್ತ್ರಗಳು ಬೇಕೇ ಆಗುತ್ತೆ. ಅಂದರೆ ಅವರಲ್ಲಿರ್ತಕ್ಕಂತಹ ಬಂದೂಕುಗಳನ್ನು ಅವರು ಬ್ರಿಟಿಷರಿಗೆ ಒಪ್ಪಿಸಲಿಕ್ಕೆ ಅವರು ಸಿದ್ಧರಿರಲಿಲ್ಲ. ಯಾಕಂದರೆ ಬ್ರಿಟಿಷರು ಏನು ಹೇಳಿದ್ರು, ಯಾವುದೇ ಶಸ್ತ್ರಗಳನ್ನು ಕೂಡ ಅವರು ಅಲ್ಲಿ ಉಪಯೋಗಿಸುವಂತಿಲ್ಲ ಅಂತ ಹೇಳಿ ಅದನ್ನು ನಿರ್ಬಂಧನೆ ಮಾಡಿದ್ರು. ಆದರೆ ಈ ಬೇಡರು ಆ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಅವರು ಸಿದ್ಧರಿರಲಿಲ್ಲ. ಬೇಡರು ತಮ್ಮ ಪರಂಪರಾನುಗತವಾದ ಹಕ್ಕನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಸಿಡಿದಿದ್ದರು. ಮತ್ತು ಬೇಡರೇನು ಆ ಶಸ್ತ್ರಗಳನ್ನು ಅವರು ಉಪಯೋಗಿಸಲೇಬೇಕು ಮತ್ತು ಅದು ತಮ್ಮ ಪರಂಪರೆ ಅಂತ ಹೇಳಿ ಅದನ್ನು ಆ ಹಕ್ಕನ್ನು ನಾವು ಉಳಿಸಿಕೊಳ್ಳಲೇಬೇಕು ಅಂತ ಹೇಳಿ ಅವರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು ಅಥವಾ ಸಿಡಿದೆದ್ರು. ಈ ಹೋರಾಟದಲ್ಲಿ ಹಲಗಲಿಯ ಸುತ್ತಮುತ್ತಲಿನ ಪ್ರದೇಶಗಳಾದ ಮಂಟೂರು, ಬೋದಾನಿ, ಆಲಗುಂಡಿಯ ಬೇಡರು ಹಲಗಲಿಯ ಬೇಡರೊಂದಿಗೆ ಸೇರಿಕೊಂಡರು. ಮತ್ತು ಈ ತಮ್ಮ ಹಕ್ಕನ್ನು ಅವರು ಉಳಿಸಿಕೊಳ್ಳಲೇಬೇಕು ಅಂತ ಹೇಳಿ ಅವರೇನು ಸಿಡಿದಿದ್ದಿದ್ರಲ್ಲ, ಅವರ ಜೊತೆಗೆ ಈ ಮಂಟೂರು, ಬೋದಾನಿ ಮತ್ತು ಆಲಗುಂಡಿಯ ಬೇಡರು ಮತ್ತು ಅವರೆಲ್ಲರೂ ಬೇಡರು ಸಹ ಈ ಹಲಗಲಿಯ ಬೇಡರೊಂದಿಗೆ ಅವರು ಕೈ ಜೋಡಿಸ್ತಾರೆ. ಮತ್ತು ಇವರ ಬಂಡಾಯವನ್ನು ಹತ್ತಿಕ್ಕಲು ನವೆಂಬರ್ನಲ್ಲಿ ಇಂಗ್ಲಿಷರ ಸೇನೆ ಹಲಗಲಿ ಗ್ರಾಮವನ್ನು ತಲುಪುತ್ತೆ. ಬಂಡಾಯವಿದ್ದ ಬೇಡರನ್ನು ನಿಷ್ಕಾರುಣ್ಯವಾಗಿ ಅತ್ಯಂತ ದಮನಕಾರಿಯಾಗಿ ಇಂಗ್ಲಿಷರು ಹತ್ತಿಕ್ಕಿದರು. ಬಂಡಾಯಗಾರರನ್ನು ಗಲ್ಲಿಗೇರಿಸುವುದರ ಮೂಲಕ ಈ ಬಂಡಾಯ ಕೊನೆಗೊಂಡಿತು. ಮತ್ತು ಈ ಬಂಡಾಯವನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಅವರನ್ನು ಒಂದಿಷ್ಟು ಬಂಡಾಯಗಾರರನ್ನು ಅವರು ಗಲ್ಲಿಗೇರಿಸ್ತಾರೆ. ಮತ್ತು ಇದರಿಂದ ಏನಾಗುತ್ತೆ, ಈ ಬಂಡಾಯ ಕೊನೆಗೊಳ್ಳುತ್ತೆ. ನೋಡಿ, ಈ ಪಾಠ ಮುಗೀತು. ನೀವು ಅಭ್ಯಾಸಗಳನ್ನು ಮಾಡಿ. ಅಂದರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾರ್ಯಾರ ನಡುವೆ ನಡೆಯಿತು, ಮತ್ತು ಹೀಗೆ ಮತ್ತು ಯಾವ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ, ಮತ್ತು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಂತಹ ಕರ್ನಾಟಕದಲ್ಲಿನ ಪ್ರಮುಖ ವಂಶಗಳು ಯಾವ್ಯಾವು ಅಂದರೆ ಅವನ್ನೆಲ್ಲವೂ ಕೂಡ ಒಂದು ಪಟ್ಟಿಯಲ್ಲಿ ಬರ್ಕೊಳ್ಳಿ. ಮತ್ತು ಆ ವಂಶದಲ್ಲಿ ಆ ಸಂಸ್ಥಾನದಲ್ಲಿರ್ತಕ್ಕಂತಹ ಪ್ರಮುಖ ವ್ಯಕ್ತಿಗಳು ಯಾರು, ಮತ್ತು ಯಾವ ಬಂಡಾಯದ ಮುಖಂಡ ಯಾರಾಗಿದ್ದರು, ಮತ್ತು ಆ ಬಂಡಾಯದಲ್ಲಿ ಏನೇನೆಲ್ಲ ಮಾಡಿದ್ರು ಅದನ್ನೆಲ್ಲವೂ ಕೂಡ ನೀವು ನೋಡ್ಕೊಳ್ಳಿ. ಚಟುವಟಿಕೆಗಳೇನು? ಸಂಗೊಳ್ಳಿ ರಾಯಣ್ಣನ ಕುರಿತಾದ ಪುಸ್ತಕಗಳನ್ನು ಓದಿ, ಕಿತ್ತೂರು ಚೆನ್ನಮ್ಮಳ ಕುರಿತಾದ ಹೆಚ್ಚಿನ ವಿಚಾರಗಳನ್ನು ಕೂಡ ನೀವು ಸಂಗ್ರಹಿಸಿ. ಯೋಜನೆ: ಶೈಕ್ಷಣಿಕ ಪ್ರವಾಸ ಕೈಗೊಂಡು ಸುರಪುರದಲ್ಲಿರುವ ಕೋಟೆಗೆ ಭೇಟಿ ನೀಡಿ ಅಲ್ಲಿರುವ ಬ್ರಿಟಿಷರ ಕಾಲದ ಅತಿಥಿ ಗೃಹದ ವಿಶೇಷತೆಯನ್ನು ಗಮನಿಸಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದರೆ ಸಾಕಷ್ಟು ವಿಡಿಯೋಗಳು ಕೂಡ ಸಿಗುತ್ತೆ. ಧನ್ಯವಾದ.